ಹೌ ಟು ಕನ್ಸ್ಟ್ರಕ್ಟ್ ಅ ಪ್ಯಾರಾಬೋಲಾ ವಿತ್ ಡಾಟ್ಸ್ ಆ್ಯಂಡ್ ಲೈನ್ಸ್. ಇದು ಮೊದಲು ನೋಡಿದ್ದೀವಿ, ಮತ್ತೊಂದು ಸತಿ ನೋಡೋಣ. ಒಂದು ಡಾಟ್ ಇದೆ, ಒಂದು ಲೈನ್ ಇದೆ, ಮತ್ತಿವಾಗ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಆಗ್ತು ಅಂತ ಹೇಳಿದ್ರೆ ನಮಗೆ ಪ್ಯಾರಾಬೋಲಾ ಸಿಗುತ್ತೆ. ಕಂಡೀಷನ್ ಏನು? ಈ ಲೆಂತು ಒಂದೇ ಇರಬೇಕು, ಈ ಲೆಂತು ಒಂದೇ ಇರಬೇಕು, ಈ ಲೆಂತು ಕಪ್ಪು ಮತ್ತು ಇದು ಒಂದೇ ಇರಬೇಕು. ಸರಿನಾ? ಸೊ ಅದು ಹೆಸರು ಏನೋ ಅವೆಲ್ಲ ಇವಾಗ ನೋಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಹೆಸರಿದೆ ಅಲ್ಲಿ. ಸೊ ಇದು ನಿಮ್ಮ ರೆಫರೆನ್ಸ್ ಆಕ್ಸಿಸ್ ಅಂತ ತೊಗೊಳೋಣ. ಈಕ್ವಿ ಡಿಸ್ಟೆನ್ಸ್ ಈ ಪಾಯಿಂಟಿಂದ ಈಕ್ವಲ್ ಡಿಸ್ಟೆನ್ಸ್ 2 ಪಾಯಿಂಟ್ ಹಾಕ್ಕೊಂಡೆ, ಡಾಟ್ ಹಾಕ್ಕೊಂಡೆ, ಈ ಥರ ಒಂದು ಲೈನ್ ಎಳಿತಾಯಿನಿ. ಸೊ ಇವಾಗ ನಿಮ್ಮ ಪ್ಯಾರಾಬೋಲಾ ಈ ರೀತಿಯಲ್ಲಿ ಬರುತ್ತೆ. ಸೊ ಇದೊಂದು ಪಾಸಿಬಿಲಿಟಿ. ಮತ್ತೊಂದು ಪಾಸಿಬಿಲಿಟಿ ಏನಪ್ಪ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬರುತ್ತೆ, ಈ ರೀತಿಯಲ್ಲಿ ಬರುತ್ತೆ, ಈ ರೀತಿಯಲ್ಲಿ ಬರುತ್ತೆ. ಮತ್ತೊಂದು ನೋಡ್ತೀನಿ ನೋಡಿ ಇಲ್ಲಿ. ಇದು ಮತ್ತೊಂದು. ಇದು ಬಿಡ್ತು ಅಂತ ಹೇಳಿದ್ರೆ ಇನ್ನೂ 2 ಇದೆ. ಸೊ 4 ವರ್ಷನ್ಸ್ ಇದೆ. 4 ರೀತಿಯಲ್ಲಿ ನಾವು ಪ್ಯಾರಾಬೋಲಾ ಬಿಡಿಸ್ಬೋದು. ಆ ಪ್ಯಾರಾಬೋಲಾ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಅ ಪ್ಲೇನ್ ದಟ್ ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ಅ ಫಿಕ್ಸ್ಡ್ ಲೈನ್ ಆ್ಯಂಡ್ ಅ ಫಿಕ್ಸ್ಡ್ ಪಾಯಿಂಟ್ ಇನ್ ಅ ಪ್ಲೇನ್. ಸರಿನಾ? ಹಾಂ, ಈ ಟರ್ಮಿನಾಲಜಿ ಪದಗಳು ಏನು ಇದರಲ್ಲಿ ಅಸೋಸಿಯೇಟ್ ಆಗಿರೋವಂಥದ್ದು? ಡೈರೆಕ್ಟ್ರಿಕ್ಸ್, ಫೋಕಸ್, ಆಕ್ಸಿಸ್ ಆ್ಯಂಡ್ ವರ್ಟೆಕ್ಸ್. ಡೈರೆಕ್ಟ್ರಿಕ್ಸ್ ಅಂತ ಹೇಳಿದ್ರೆ ಈ ಎಲ್ಲೋ ಲೈನ್ ಇದೆಯಲ್ಲ ಇಲ್ಲಿ, ಇದು ನಿಮ್ಮ ಡೈರೆಕ್ಟ್ರಿಕ್ಸ್. ಸರಿನಾ? ದ ಫಿಕ್ಸ್ಡ್ ಲೈನ್ ಇಸ್ ಕಾಲ್ಡ್ ದ ಡೈರೆಕ್ಟ್ರಿಕ್ಸ್ ಆಫ್ ದ ಪ್ಯಾರಾಬೋಲಾ. ಫೋಕಸ್ ಅಂತ ಹೇಳಿದ್ರೆ ದ ಫಿಕ್ಸ್ಡ್ ಪಾಯಿಂಟ್, ಕೆಂಪು ಚಿಕ್ಕಿದೆಯಲ್ಲ ಅದು ಫಿಕ್ಸ್ಡ್ ಪಾಯಿಂಟು. ಇದು ಮತ್ತೊಂದು ರೀತಿಯಲ್ಲಿ ಬರುವಂಥ ಪ್ಯಾರಾಬೋಲಾ. ಇದು ನಮ್ಮ ಫಿಕ್ಸ್ಡ್ ಪಾಯಿಂಟು, ಇದು ನಮ್ಮ ಫಿಕ್ಸ್ಡ್ ಲೈನು. ಸೊ ದಟ್ಸ್ ಯುವರ್ ಫೋಕಸ್ ಆ್ಯಂಡ್ ದಟ್ಸ್ ಯುವರ್ ಡೈರೆಕ್ಟ್ರಿಕ್ಸ್. ಆಕ್ಸಿಸ್ ಅಂತ ಹೇಳಿದ್ರೆ ಅ ಲೈನ್ ಥ್ರೂ ದ ಫೋಕಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಟ್ರಿಕ್ಸ್. ಸೊ ಇವೆರಡು 90 ಡಿಗ್ರಿ ಇರುತ್ತೆ. ಮತ್ತು ಈ ಲೈನು, ಆಕ್ಸಿಸ್ ಅಂತ ಲೈನು, ಇಟ್ಸ್ ಪಾಸಿಂಗ್ ದ ಫೋಕಸ್ ಆಲ್ಸೋ. ಸರಿನಾ? ಸೊ ಇದರಲ್ಲಿ ಇವಾಗ ಈ ಲೈನು, ಈ ವೈ ಆಕ್ಸಿಸ್ಸು ನಿಮ್ಮ ಇದಾಗುತ್ತೆ, ಆಕ್ಸಿಸ್ ಆಗುತ್ತೆ. ಇದು ನಿಮ್ಮ ಫೋಕಸ್ಸು, ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಟ್ರಿಕ್ಸ್ ಇಸ್ ಯುವರ್ ಆಕ್ಸಿಸ್. ವರ್ಟೆಕ್ಸ್ ಅಂತ ಹೇಳಿದ್ರೆ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಪ್ಯಾರಾಬೋಲಾ ವಿತ್ ದ ಆಕ್ಸಿಸ್ ಇಸ್ ಕಾಲ್ಡ್ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ. ಈ ಪಾಯಿಂಟು, ಈ ಚಿಕ್ಕೆ, ಸರಿನಾ? ಇದು ಕಾಣ್ತಾ ಇಲ್ಲ ಇರ್ಬೋದು ನಿಮಗೆ, ಇದು ಮತ್ತಿದು. ಸೊ ಇಲ್ಲಿ ನೋಡ್ತೀನಿ ನೋಡಿ, ಕ್ಲೀನಾಗಿ ಕಾಣುತ್ತೆ. ಇದು ನಿಮ್ಮ ಆಕ್ಸಿಸ್ಸು, ಇದು ನಿಮ್ಮ ಪ್ಯಾರಾಬೋಲಾ. ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದೇ ನಿಮ್ಮ ವರ್ಟೆಕ್ಸ್. ಸರಿನಾ? ಬರ್ಕೊಬೇಕು ಇವೆಲ್ಲ ನೀವು ಡೆಫಿನೇಷನ್ಸು ಮತ್ತು ಟರ್ಮಿನಾಲಜಿ ಇವೆಲ್ಲ ಬರ್ಕೊಬೇಕು.